ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯ ಲಾಗ್. ಇದು ಸಂಡೇ ಲಾಗ್. ಗಂಡ ಮಕ್ಕಳು ಮನೇಲಿ ಇರ್ತಾರೆ. ಇವತ್ತು ಸಂಡೇ ಅಂತ ಒಂದು ಕಡೆ ಖುಷಿ ಆದರೆ, ಇನ್ನು ನಮ್ಮ ಹೆಣ್ಮಕ್ಳಂತೂ ಅಡುಗೆ ಮನೇಲಿ ನಿಂತ್ಕೊಂಡ್ರೆ ಇನ್ನು ಅವರಿಗಂತೂ ರಜೆನೇ ಇರಲ್ಲ. ಇನ್ನು ಸಂಡೇನೇ ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ ಅಂತ ಒಂದು ಕಡೆ ಬೇಜಾರು. ಇನ್ನು ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಮೊಟ್ಟೆ ಸಾಂಬಾರು ಮಾಡಿ ಚಪಾತಿ ಮಾಡಿದ್ದೆ. ಇನ್ನು ಬೆಳಿಗ್ಗೆನೇ ಅಜ್ಜಿನೂ ಮೊಮ್ಮಗಳು ಇಬ್ಬರೂ ಕಣ್ಣ ಮುಚ್ಚಲೇ ಆಡ್ತಾಯಿದ್ರು. ನಾನು ಅಡುಗೆ ಮಾಡ್ತಾಯಿದ್ದೆ. ಆ ಅಡುಗೆನ ಮಾಡೋ ಅಷ್ಟಲಂತೂ ತುಂಬಾ ಸಾಕಾಗೋಯ್ತು. ಯಾಕೆಂದರೆ ತುಂಬಾ ಬಿಸಿಲಿತ್ತು. ಇನ್ನು ಅದ್ರ ಮಧ್ಯೆ ನನ್ನ ಮಗಳು ಬಂದು ಅದೇನು ಇದೇನು ಅಂತ ಬೇರೆ ಕೇಳ್ತಾ ಇದ್ಲು. ಇನ್ನೆಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಬಟ್ಟೆ ಹೊಲಿಗೆ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನಾನೇ ಹೊಲಿಗೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹೊಲಿಗೆ ಹಾಕ್ಕೊಡ್ತಾಯಿದ್ರು. ಅದ್ರ ಮಧ್ಯೆ ನನ್ನ ಮಗಳು ಈ ಥರ ಎಲ್ಲ ತೀಟ್ಲೆ ಮಾಡ್ತಾಯಿದ್ರು. ಈ ಕಡೆ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಏನು ತುಂಬ ಡೀಪಾಗಿ ಓದ್ತಾಯಿದ್ರು. ಇನ್ನು ಮಧ್ಯಾಹ್ನ ಸ್ವಲ್ಪ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೂಸಂಬಿ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಟ್ಟು ಇನ್ನು ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತುಂಬ ದಿನದಿಂದನೇ ಕರಿಬೇವು ಮತ್ತು ವೀಳ್ಯದೆಲೆನೂ ಒಣಗಿಸಿಟ್ಟಿದ್ದೆ. ಇನ್ನು ಫಸ್ಟ್ ಅದನ್ನು ಪುಡಿ ಮಾಡಿಬಿಟ್ಟು ಅದಕ್ಕೆ ಅಲೋವೆರಾ ಮತ್ತು ರಾತ್ರಿ ನೆನೆಸಿಟ್ಟಿದ್ದು ಮೆಂತ್ಯನ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತಲೆಗೆ ಹಚ್ಕೊಂಡ್ವಿ. ಇನ್ನು ಅರ್ಧ ಗಂಟೆ ಆಗಲಿ ಸ್ವಲ್ಪ ಹೊತ್ತು ನನ್ನ ಮಗಳು ಸೈಕಲ್ ಹೊಡಿತೀನಿ ಅಂತ ಹೇಳಿದ್ಲು. ಹಾಗೆ ನಾನು ಕೂಡ ಟೆರೆಸ್ ಮೇಲೆ ಓಡಾಡ್ತಾ ಇದ್ದೆ. ಇನ್ನು ಸ್ನಾನ ಮಾಡ್ಕೊಬಂದು ರಾತ್ರಿ ಊಟಕ್ಕೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕನ್ ಬಿರಿಯಾನಿ ಕೂಡ ರೆಡಿ ಮಾಡಿದೆ. ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ನಾಳೆಗೆ ಮಂಡೇ ಇರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಟೆನ್ಷನ್ ಇರಬಾರ್ದು ಅಂತ ಹೇಳ್ಬಿಟ್ಟು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.